ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪ ಅಭಿಮಾನೋತ್ಸವ ಅಂತೂ ಮುಂದುವರಿತಾ ಇದೆ. ಕಮಲಕೋಟೆ ಕಟ್ಟಿರುವಂತಹ ನಾಯಕ ಯಡಿಯೂರಪ್ಪ ಅವರಿಗೆ ಸನ್ಮಾನ ಮಾಡಲಾಗ್ತಾ ಇದೆ. ರಾಜಕೀಯದಲ್ಲಿ 5 ದಶಕ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ BSY ಅವರಿಗೆ ಫ್ಯಾನ್ಸ್ ಕಡೆಯಿಂದ ಸಿಗ್ತಾ ಇರುವಂತಹ ಗೌರವ ನೋಡಿ. BS ಯಡಿಯೂರಪ್ಪ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು 50 ವರ್ಷ ಆಯಿತು. ಸೊ ಹಾಗಾಗಿ ಈ ಒಂದು ಕೋಟೆನಾಡಲ್ಲಿ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ನಿನ್ನಿಂದ ನಡೀತಾ ಇದೆ. ಕಾರ್ಯಕ್ರಮ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ಇತ್ತಲ್ಲ ಯಡಿಯೂರಪ್ಪ ಅವರದ್ದು. ಈಗ ಕಾರ್ಯಕರ್ತರಿಂದ ಅಭಿಮಾನಿಗಳಿಂದ ಅಭಿಮಾನೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ದೊಡ್ಡ ದೊಡ್ಡ ನಾಯಕರು ಬರ್ತಾ ಇದ್ದಾರೆ. ಇವತ್ತು ಕೂಡ ಅಮಿತ್ ಶಾ ಅವರು ಬರುವಂಥ ಸಾಧ್ಯತೆ ಇದೆ. ನೋಡಿ, ಕೋಟೆನಾಡು ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಜನಸಾಗರ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಪುರಸಭೆಯ ಸದಸ್ಯರಾಗಿ ಸೇವಾ ಕಾರ್ಯವನ್ನು ಪ್ರಾರಂಭ ಮಾಡಿ ಜನರ ನಾಡಿ ಮಿಳಿತಗಳನ್ನು ಅರಿತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇವತ್ತು ಆಡಳಿತಾರೂಢ BJP ಪಕ್ಷದ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಕೂಡ ನಿರಂತರವಾಗಿ ಮಾರ್ಗದರ್ಶನ ಮಾಡುವ ಮಟ್ಟಕ್ಕೆ ಏರಿದಂತಹ ಒಬ್ಬ ಗ್ರಾಮೀಣ ಪ್ರತಿಭೆ ಅಂತಂದರೆ ಇವತ್ತು ಅಭಿನಂದಿತರಾಗ್ತಾ ಇರುವ BS ಯಡಿಯೂರಪ್ಪನವರು ಅಂತಕ್ಕಂಥದ್ದು ಇಡೀ ಸಮಸ್ತ ಕನ್ನಡಿಗೆ ಅಭಿಮಾನವನ್ನು ಉಂಟು ಮಾಡ್ತಕ್ಕಂಥದ್ದು. ಅವರು ಜನಾನುರಾಗಿಗಳು, ಜನಪ್ರೀತಿಯುಳ್ಳವರು, ಜನರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿರ್ತಕ್ಕಂಥವರು. ಕರ್ನಾಟಕದ ಬೆರಳೆಣಿಕೆಯ ಸದಾಕಾಲ ಜನರ ಪ್ರೀತಿಯನ್ನು ಗಳಿಸಿರುವಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ಬರು ಅಂತಕ್ಕಂತಹದ್ದು ಇಡೀ ಕರ್ನಾಟಕದವರಿಗೆ ಅಭಿಮಾನವನ್ನು ಉಂಟು ಮಾಡುವಂತಹ ಸಂಗತಿಯಾಗಿದೆ. ಇವತ್ತು ಇಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅವರು ಇಲ್ಲಿ ಸ್ವಾಮೀಜಿಯವರೆಲ್ಲ ಮಾತನಾಡಿರ್ತಾರೆ. ಮಠಗಳ ಒಂದು ಜೀರ್ಣೋದ್ಧಾರ ಇರ್ಬೋದು, ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸುವಂತಿರ್ಬೋದು, ಗ್ರಾಸ್ ರೂಟ್ನಲ್ಲಿರ್ತಕ್ಕಂತಹ ಸಾಮಾನ್ಯ ವ್ಯಕ್ತಿ ದಿನನಿತ್ಯದ ಬಡ್ಡಿಯನ್ನು ಕೊಟ್ಟು ವ್ಯಾಪಾರ ಮಾಡಿ ಬಡ್ಡಿ ತೀರಿಸುವಂತಹ ವ್ಯಕ್ತಿಯ ಬಗೆಗೂ ಕೂಡ ಅವರ ಕಲ್ಯಾಣದ ಕಡೆಗೂ ಕೂಡ ಗಮನವನ್ನು ಹರಿಸಿದಂಥವರು ಯಡಿಯೂರಪ್ಪನವರು ಅಂತಕ್ಕಂತಹದ್ದು ಗಮನಿಸಬೇಕಾದಂತಹದ್ದು. ರೈತರ ಪರವಾದಂತಹ ಆಯವ್ಯಯವನ್ನು ಮಂಡಿಸಿ ರೈತರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿದಂಥವರು. ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಅತಿವೃಷ್ಟಿಯಂತಹ ಸಂದರ್ಭಗಳು ಬಂದಾಗ ಏಕಾಂಗಿಯಾಗಿ ಹೋರಾಡಿ ಅದನ್ನು ಅತ್ಯಂತ ಜಾಗರೂಕತೆಯಿಂದ ನಿಯಂತ್ರಿಸಿದಂತಹ ಕೀರ್ತಿ ಕೂಡ ಯಡಿಯೂರಪ್ಪನವ್ರಿಗೆ ಸಲ್ಲುವಂತಹದ್ದಾಗಿದೆ. ಅವರು ಇಂತಹ ಕಾರ್ಯಕ್ರಮವನ್ನು ಅಪೇಕ್ಷಿಸಿದಂಥವರಲ್ಲ. ಆದರೂ ಶಿಕಾರಿಪುರದಲ್ಲಿ ನಡೆದಂತಹ ಇತ್ತೀಚೆಗೆ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಮಾನ್ಯರು ಮುಖಂಡರು ಈ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅನ್ನೋ ಸದಾಶಯವನ್ನು ವ್ಯಕ್ತಪಡಿದ್ರಿಂದ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಸಂಯೋಜಿತವಾಗಿದೆ. ಸದ್ಯದಲ್ಲೇ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಸಚಿವರು ಆಗಮಿಸ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಮೂಲೆಗಳಿಂದ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದಾರೆ. ಇದು ಅಭಿಮಾನದ ಉತ್ಸವದ ಕಾರ್ಯಕ್ರಮ. ಉತ್ಸವ ಕಾಯಂ ಆದದ್ದಲ್ಲ, ಅದು ಬರುತ್ತೆ ಹೋಗುತ್ತೆ. ಆದರೆ ಕರ್ನಾಟಕದ ಜನ ಯಡಿಯೂರಪ್ಪನವ್ರ ಬಗ್ಗೆ ಇಟ್ಟಿರುವಂಥ ಅಭಿಮಾನ ಶಾಶ್ವತವಾಗಿರುತ್ತೆ. ಆ ಶಾಶ್ವತವಾಗಿರುವುದ ಒಂದು ಕುರುಹಾಗಿ ಇವತ್ತಿನ ಉತ್ಸವ ನೆರವೇರ್ತಾ ಇದೆ. ಹಾಗೆ ಅಂತೇಳಿ ಯಡಿಯೂರಪ್ಪನವ್ರಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ನಾಡಿಗೆ ಇದೇ ರೀತಿ ಮಾರ್ಗದರ್ಶನ ಮಾಡುವಂಥ ಸದಾವಕಾಶವನ್ನು ಕಲ್ಪಿಸಲಿ ಅಂತ ಆಶಿಸಿ ಈ 4 ಮಾತಿಗೆ ವಿರಾಮ ಕೊಡ್ತೇನೆ. ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಬಂಧುಗಳೇ, ವೇದಿಕೆಯ ಮೇಲೆ ನಮ್ಮ ಜೊತೆ ಇದ್ದಾರೆ ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು. ಅವರು ಆಶೀರ್ವಚನವನ್ನು ಇದೀಗ ನೀಡಲಿದ್ದಾರೆ. ಬಂಧುಗಳೇ, ಸ್ವಾಮೀಜಿಗಳು ಆಶೀರ್ವಚನ ನೀಡೋದಕ್ಕಿಂತ ಮುನ್ನ ಕೆಲವರು ನಿಂತಿದ್ದೀರಾ, ದಯಮಾಡಿ ನಿಮ್ಮ ಸ್ಥಾನಗಳಲ್ಲಿ ಆಸೀನರಾಗಿರಬೇಕು. ಹಿಂದೆ ಇರತಕ್ಕಂಥವ್ರಿಗೆ ನಮಗೆ ವೇದಿಕೆಯ ಕಾರ್ಯಕ್ರಮ ಸರಿಯಾಗಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ಆಲ್ ಆಫ್ ಯು ಪ್ಲೀಸ್ ಸಿಟ್ ಡೌನ್. ದಯವಿಟ್ಟು ಕುಳಿತುಕೊಳ್ಬೇಕಾಗಿ ವಿನಂತಿ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ
ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಮಃ ತ್ರಿಪುರಸುಂದರಿ. ನಾಡಿನ ಶ್ರೇಷ್ಠ ರಾಜಕಾರಣಿ, ಧೀಮಂತ ರೈತ ನಾಯಕ, ಪದದಲಿತರ ಸೇವೆಯನ್ನು ಬಹುವಾಗಿ ತನ್ನ ಜೀವಿತದುದ್ದಕ್ಕೂ ಮಾಡಿದ ನಮ್ಮೆಲ್ಲರ ಪ್ರೀತಿಯ BS ಯಡಿಯೂರಪ್ಪನವರ ಅಭಿಮಾನೋತ್ಸವದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪರಂಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ವೇದಿಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಎಲ್ಲ ಯತಿಶ್ರೇಷ್ಠರನ್ನು ಕೂಡ ಸ್ಮರಿಸ್ತಾ, ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದ ಯಡಿಯೂರಪ್ಪನವರನ್ನು, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮಾನ್ಯತೆಯನ್ನು ತಂದುಕೊಟ್ಟಂಥ ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಸಂರಕ್ಷಣೆಯನ್ನು ಜತನವಾಗಿ ಮಾಡ್ತಾ ಇರ್ತಕ್ಕಂಥ ಅಮಿತ್ ಶಾ ಜಿಯವರನ್ನು ಕೂಡ ನೆನಪು ಮಾಡಿಕೊಡ್ತಾ, ವೇದಿಕೆಯಲ್ಲಿ ಆಸೆಯಿಂದ ಆಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಮಹಾಶಯರೇ, ಮಾಧ್ಯಮ ವೃಂದದವರೇ, ಇದೊಂದು ಬಹು ವಿಶೇಷವಾದ ಘನತೆವೆತ್ತ ಒಂದು ಕಾರ್ಯಕ್ರಮ. ಇದು ಕೇವಲ BS ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಬದುಕಿನ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಯಾವ ಮೌಲ್ಯಗಳನ್ನು ತನ್ನ ಬದುಕಿನಲ್ಲಿ ರೂಢಿಸಿಕೊಂಡು ಮೌಲ್ಯಯುತವಾದ ಬದುಕನ್ನು ನಡೆಸ್ತಾ ಅಂತಹದೊಂದು ಶಕ್ತಿಯನ್ನು ಗಳಿಸಿ ಸಮಾಜ ಸೇವೆಯನ್ನು ಮಾಡಿದರೋ ಅಂತೆಲ್ಲ ಮೌಲ್ಯಗಳನ್ನು ನಾವು ಸ್ಮರಿಸ್ತಕ್ಕಂಥ, ಆರಾಧಿಸ್ತಕ್ಕಂಥ ಅಭಿಮಾನದ ಒಂದು ಉತ್ಸವ. ರಘುವಂಶದ ಕವಿ ಒಂದು ಮಾತನ್ನು ಹೇಳ್ತಾನೆ, ಯಾರು ತ್ಯಾಗಾಯ ಸಮೃತಾರ್ಥಾನಾಂ ಯಶಸ್ಸೇ ವಿಜಗೀಷೂಣಾಂ ಸತ್ಯಾಯ ಮಿತಭಾಷಿಣೆ ಯೋಗೇನಾಂತೆ ತನುತ್ಯಜಾಂ. ಕಾಳಿದಾಸನ ಈ ಮಾತಿಗೆ ಅನುಗುಣವಾಗಿ ನಾಡಿನ ಆರ್ಥಿಕ ಸಮೃದ್ಧಿಯನ್ನು ವೃದ್ಧಿಸಿ ನಾಡಿನ ಜನಗಳ ಸೇವೆಯನ್ನು ಮಾಡಿದಂತಹವರು, ಆಡುವ ಮಾತುಗಳನ್ನು ಬಹಳಷ್ಟು ಮಿತವಾಗಿ ಬಳಸಿ ಜನಸೇವೆಯನ್ನು ಮಾಡಿದಂತಹವರು ಯಡಿಯೂರಪ್ಪನವರು. ಜಗದ ಜನಗಳ ನೋವನ್ನು, ದೀನದಲಿತರ ನೋವನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ಮಾಡಿದಂತಹವರು. ಅಂತಹ ಯಡಿಯೂರಪ್ಪನವ್ರನ್ನ ಸ್ಮರಿಸ್ತಕ್ಕಂಥ ಈ ಅಭಿಮಾನೋತ್ಸವದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದುಕೊಟ್ಟಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ, ಕೋವಿಡ್-19 ಸಂದರ್ಭದಲ್ಲಿ ಮಾಡಿದಂಥ ಸೇವೆ ಬಹು ಅನನ್ಯವಾಗಿರ್ತಕ್ಕಂಥದ್ದು. ನೊಂದ ರೈತರಿಗೆ ಸದಾ ಧ್ವನಿಯಾಗಿರ್ತಕ್ಕಂಥವರು, ಆಧುನಿಕವಾಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಹರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಮಕ್ಕಳು ನರಳಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ವಿಶೇಷವಾದ ವೈಜ್ಞಾನಿಕ ಅನುದಾನವನ್ನು ಕೊಟ್ಟು ವಿಜ್ಞಾನದ ಮೂಲ ವಿಜ್ಞಾನವನ್ನು ಪರಿಪಾಲಿಸಿದಂಥವರು, ಪೋಷಿಸಿದಂಥವರು. ಅಂತಹ ಯಡಿಯೂರಪ್ಪನವರನ್ನು ಸ್ಮರಿಸ್ಕೊಳ್ತಕ್ಕಂಥ ಜನಸಾಗರದ ಮಧ್ಯದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದಿದೆ. ಇದೇ ಸಂದರ್ಭದಲ್ಲಿ ನಾಡಿನ ಸಮಸ್ತ ಯತಿಶ್ರೇಷ್ಠರು ಆಗಮಿಸಿ ಅವರಿಗೆ ಆಶೀರ್ವದಿಸ್ತಾ ಇರತಕ್ಕಂತಹದ್ದು ಅವರ ಇಷ್ಟು ವರ್ಷದ ಬದುಕಿಗೆ ಒಂದು ಘನತೆಯನ್ನು, ಮಾನ್ಯತೆಯನ್ನು ತಂದುಕೊಂಡದ್ದಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ನಾಡಿನ ದೇಶದ ಗೃಹ ಮಂತ್ರಿಗಳು ಕೂಡ ಬರ್ತಾ ಇರತಕ್ಕಂಥದ್ದನ್ನು ಈಗಾಗಲೇ ಹೇಳಿದಾಗೆ ಈ ಕಾರ್ಯಕ್ರಮ ಕೇವಲ ನಮ್ಮ ಕರ್ನಾಟಕಕ್ಕಲ್ಲ, ರಾಷ್ಟ್ರದ ಮತ್ತು ವಿಶ್ವದ ಮಾನ್ಯತೆಯನ್ನು ತಂದುಕೊಟ್ಟಿದೆ. ಅಂತಹ ಯಡಿಯೂರಪ್ಪನವರಿಗೆ 100 ಕಾಲ ಬದುಕಿ ಅವರು ಮತ್ತಷ್ಟು ಸಮಾಜದ ಸೇವೆಯನ್ನು ನಾಡಿಗೆ ನೀಡುವಂತಾಗಲಿ ಅಂತ ಹೇಳಿ ಮತ್ತೊಮ್ಮೆ ಹರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಪರಮಪೂಜ್ಯ ಸ್ವಾಮೀಜಿ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಇನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠ ಚಿತ್ರದುರ್ಗ ಅವರಿಂದ ಆಶೀರ್ವಚನ. ಬಸವಾದಿ ಶರಣರನ್ನ, ಶಿವಯೋಗಿ ಸಿದ್ದರಾಮೇಶ್ವರನ್ನ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲ ಪರಮಪೂಜ್ಯ ಜಗದ್ಗುರುಗಳ ಅಡೆದಾವರೊಳಗೆ ಶರಣಾರ್ಥಿಗಳನ್ನು ಸಲ್ಲಿಸಿ
ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭದಲ್ಲಿ ಕೇಂದ್ರ ಬಿಂದುಗಳಾಗಿರುವಂತಹ ಯಡಿಯೂರಪ್ಪನವರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಸೇರಿರುವಂತಹ ಯಡಿಯೂರಪ್ಪನವರ ಅಭಿಮಾನಿಗಳಲ್ಲಿ ಶರಣಾರ್ಥಿಗಳು. ಒಂದು ನಾಡುಡಿ ಇದ್ದತ್ರೆ ಮಾತ್ರವೇ ಇರುವೆ ಬಂದು ಸೇರೋದು ಅಂತೇಳಿ, ಅರ್ಥಾತ್ ಅಧಿಕಾರ ಇದ್ದತ್ರ ಮಾತ್ರ ಜನ ಸೇರ್ತಾರೆ ಎನ್ನುವಂತಹ ಮಾತಿದೆ. ಅದಕ್ಕೆ ಅಪವಾದ ಎನ್ನುವ ಹಾಗೆ ಇವತ್ತು ಯಡಿಯೂರಪ್ಪನವರು ಯಾವುದೇ ರೀತಿಯ ಅಧಿಕಾರದಲ್ಲಿಲ್ಲ, ಆದರೆ ಅಭಿಮಾನಗಳ ಹೃದಯದಲ್ಲಿ ನಿಜವಾದ ಅಧಿಕಾರಿ ಅಂತಂದ್ರೆ ಅವರೇ ಎನ್ನುವಂಥದ್ದು ಈ ಅಭಿಮಾನೋತ್ಸವ ತೋರಿಸಿದೆ ಎನ್ನುವಂತಹದ್ದು. ಬಹಳ ಆಶ್ಚರ್ಯ ಅಂತಂದ್ರೆ ಯಡಿಯೂರಪ್ಪನವರ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಸ್ವಾಮೀಜಿಗಳು ಸೇರಿರೋದು ಆಶ್ಚರ್ಯ ಏನಲ್ಲ. ಆದರೆ ಯಡಿಯೂರಪ್ಪನವರ ಕೈಯಲ್ಲಿ ಅಧಿಕಾರ ಇಲ್ಲದಿದ್ರು ಕೂಡ ಯಡಿಯೂರಪ್ಪರ ಹೆಸರಿನ ಜೊತೆಗೆ ನಾವಿದೀವಿ ಎನ್ನುವಂತಹ ಸಂದೇಶ ಸೇರಲಿಕ್ಕೆ ಜನ ಬಂದಿರಲ್ಲ, ಇದು ನಿಜವಾದ ಆಶ್ಚರ್ಯ ಎನ್ನುವಂತಹದ್ದು. ಯೋಗ ಅವಾಗವಾಗ ಬರುತ್ತೆ ಹೋಗುತ್ತೆ, ಯೋಗ್ಯತೆ ಮಾತ್ರ ಸದಾ ಕಾಲ ಇರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಅಭಿಮಾನೋತ್ಸವವೇ ಒಂದು ದೊಡ್ಡ ಉದಾಹರಣೆ ಎನ್ನುವಂತಹದ್ದು. ಅವರು ಜನಗಳ ಜೊತೆಯಲ್ಲಿ ಜನಗಳ ಪರವಾಗಿ, ಏನೂ ಇಲ್ಲದಿದ್ದಾಗ ಅವರು ಜನಗಳ ಪರವಾಗಿದ್ರು, ಎಲ್ಲ ಇದ್ದಾಗಲೂ ಜನಗಳ ಪರವಾಗಿ ಆಲೋಚನೆನ ಮಾಡ್ತಾ ಇದ್ರು. ಇವತ್ತು ಮತ್ತೆ ಜನಗಳ ಪರವಾಗಿ ಆಲೋಚನೆ ಮಾಡುವಂತ ಸಮಯ ಬಂದಿದೆ ಅಂತೇಳಿ ಇವತ್ತು ಅವರ ಅಭಿಮಾನಿಗಳು ಮಾಡ್ತಿರುವಂತ ಅಭಿಮಾನೋತ್ಸವದಲ್ಲಿ ಯಡಿಯೂರಪ್ಪನವರ ಯೋಗ್ಯತೆ ಎಷ್ಟು ಈ ರಾಜ್ಯಕ್ಕೆ ಇದೆ ಎನ್ನುವಂತಹದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಂಗಾಗಿದೆ ಎನ್ನುವಂತಹದ್ದು. ಯಡಿಯೂರಪ್ಪನವರು ಕೇವಲ ಒಂದು ಜಾತಿಯ ನಾಯಕರಾಗಿ, ಒಂದು ಪ್ರದೇಶದ ನಾಯಕರಾಗಿ, ಒಂದು ಸೀಮೆಯ ನಾಯಕರಾಗಿ ಅವರು ಬೆಳೆದು ಬಂದಿಲ್ಲ. ಅವರಷ್ಟಕ್ಕೆ ಬೆಳೆದಿದ್ರೆ ಈ ವೇದಿಕೆಯಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇರಲಿಲ್ಲ. ಅವರೊಬ್ಬ ಅಪ್ಪಟ ಕನ್ನಡ ನಾಡಿನ ನಾಯಕ, ಜಾತ್ಯತೀತ ನಾಯಕ, ರೈತ ನಾಯಕ ಆಗಿ ತೋರಿಸಿದ್ದಕ್ಕೋಸ್ಕರನೇ ಇವತ್ತು ಎಲ್ಲ ಜಾತಿ ಮತ ಪಂಥ ಧರ್ಮಗಳನ್ನು ಮೀರಿ ಇಲ್ಲಿ ಸೇರಿರುವಂತಹದ್ದು. ಹೊಸ ಹೊಸ ವ್ಯವಸ್ಥೆಯನ್ನು ಈ ಜಗತ್ತಿಗೆ ನಾಡಿಗೆ ತೋರಿಸಿದಂಥವ್ರು ಅವರು. ಪೂಜ್ಯ ಜಗತ್ತುಗಳು ಹೇಳಿದ ಹಾಗೆ ಅವ್ರು ಯಾವತ್ತು ರಾಜ್ಯಕ್ಕೆ ಆಳ್ವಿಕೆ ಮಾಡಲಿಕ್ಕೆ ಬರ್ತಾ ಇದ್ರು ಅವಾಗೆಲ್ಲ ಸಂಕಷ್ಟಗಳೇ ಇರ್ತಾ ಇದ್ದು. ಯಾರು ಸಂಕಷ್ಟಗಳನ್ನ ಮೆಟ್ಟಿ ನಿಂತು ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತಾರಲ್ಲ ಅಂಥವರನ್ನ ಜನ ಸಂತನ ರೂಪದಲ್ಲಿ ಆರಾಧಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ವೇದಿಕೆಯೂ ಕೂಡ ಒಂದು ಸಾಕ್ಷಿ ಆಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಅನೇಕ ಸಮುದಾಯಗಳು, ಕುಂಬಾರ ಸಮುದಾಯ, ಮೇದಾರ ಸಮುದಾಯ, ಮಡಿವಾಳ ಸಮುದಾಯ, ಅಡಪಾದ ಸಮುದಾಯ, ಈ ಸಮುದಾಯಗಳಿಗೆ ಜನಪ್ರತಿನಿಧಿಗಳೇ ಇಲ್ಲ. ಯಾವ ಸಮುದಾಯಕ್ಕೆ ಜನಪ್ರತಿನಿಧಿಗಳು ಇರಲಿಲ್ವೋ, ಯಾವ ಸಮುದಾಯಕ್ಕೆ ಧ್ವನಿ ಇರಲಿಲ್ವೋ ಆ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿಯಾಗಿ ನಿಂತವರು ಯಾರಪ್ಪ ಅಂದ್ರೆ ಯಡಿಯೂರಪ್ಪನವರು. ಇವತ್ತು ಹೊಸ ಹೊಸ ಮಠ ಪೀಠಗಳಿಗೆ, ಜಗದ್ಗುರು ಪೀಠಗಳಿಗೆ ಎಲ್ಲವೂ ಇದೆ. ಏನೂ ಇಲ್ಲದೆ ಇದ್ದಾಗ ನಿಂತಂಥವ್ರು ಯಾರು, ಬೆನ್ನೆಲುಬಾಗಿ ನಿಂತಂಥವ್ರು ಯಾರಪ್ಪ ಅಂದ್ರೆ ಅದು BS ಯಡಿಯೂರಪ್ಪನವರು ಅಂತೇಳಿ. ಅದಕ್ಕೆ ಯಡಿಯೂರಪ್ಪನವರು ಎಲ್ಲ ಸ್ವಾಮಿಗಳು ಹೇಗೆ ಕಾಣ್ತಾರ ಅಂತಂತಂದ್ರೆ ಅವರ ಮಠದ ಕಾಸಾ ಮಗದ ರೂಪದಲ್ಲಿ ಯಡಿಯೂರಪ್ಪನ ಕಾಣ್ತಾರೆ. ಆ ದೃಷ್ಟಿಯಲ್ಲೇ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವ 50ನೇ ವರ್ಷದ ಜನಸೇವೆ ಅಭಿಮಾನೋತ್ಸವ ನಡೀತಿದೆ. ಇದು ಶತಮಾನೋತ್ಸವ ಆಗಬೇಕು. ಈ ಶತಮಾನೋತ್ಸವದಲ್ಲಿ ನಾವು ನೀವುಗಳು ಅನೇಕ ಕ್ರಾಂತಿಗಳಿಗೆ ಸಾಕ್ಷಿ ಆಗ್ಬೇಕಾಗತ್ತೆ. ಅಂತ ಸಾಕ್ಷಿ ನಾವು ನೀವೆಲ್ಲ ಆಗೋಣ ಅಂತ ನಮ್ಮ ಮಾತನ್ನು ತಿಳಿಸ್ತಾ ಸಮಾರಂಭಕ್ಕೆ ಅವರಿಗೆ ಭಗವಂತ ಎಲ್ಲ ರೀತಿಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಎತ್ತರಕ್ಕೆ ಬೆಳೆಸಲಿ, ಇನ್ನೂ ಎತ್ತರಕ್ಕೆ ಬೆಳೆಸಲಿ. ತನ್ನ ಮೂಲಕ ಕನ್ನಡ ನಾಡಿಗೆ
ಕೊಡುಗೆಯನ್ನು ಹೆಚ್ಚಾಗಿ ನೀಡಲಿ ಅಂತ ಮಾತನ್ನು ಹಾರೈಸ್ತಾ 2 ಮಾತಿಗೆ ವಿರಾಮ ನೀಡ್ತೇವೆ. ಶರಣಾರ್ಥಿಗಳು. ಗುರುಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ಈಗ ತಾನೇ ನಮ್ಮ ಪಂಚಪೀಠಗಳಲ್ಲಿ ಅತ್ಯಂತ ಪುರಾತನವಾದಂಥ ಸದ್ಧರ್ಮ ಸಿಂಹಾಸನವನ್ನು ಅಲಂಕರಿಸಿದಂಥ ರಂಭಾಪುರಿ ಪೀಠದ ಜಗದ್ಗುರು ಪರಮ ಪೂಜ್ಯ ಶ್ರೀ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದರೆ ಅವ್ರು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ಜೊತೆಗೆ ನಮ್ಮ ಶ್ರೀಶೈಲ ಪೀಠದ ಜಗದ್ಗುರುಗಳು ಆಗಮಿಸಿದರೆ ಅವ್ರನ್ನೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ಸರಸ್ವತಿ ಕ್ಷೇತ್ರ, ಕಾಶಿ ಕ್ಷೇತ್ರದ ಸನಾತನ ಧರ್ಮದ ಜ್ಞಾನದೀಪವನ್ನು ಬೆಳಗುತ್ತಿರುವಂತಹ ವಾರಣಾಸಿಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದರೆ ಅವ್ರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ, ನಮ್ಮ ಪಂಚಪೀಠದ ಪರವಾಗಿ ರಂಭಾಪುರಿ ಜಗದ್ಗುರುಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಾದದ ಮಾತನ್ನು ಆಡಬೇಕು ಅಂತೇಳಿ. ಭಾರತ್ ಮಾತಾ ಕಿ. ಹೆಮ್ಮೆಯ ಗೃಹ ಮಂತ್ರಿಗಳು ಈಗ ತಾನೇ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗಳನ್ನ ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮ ಆಗಮಿಸಿದಂತ ಅಮಿತ್ ಶಾಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಧಾಮೋಹನ್ ಜಿ ಪ್ಲೀಸ್. श्री अमित शाह जी को बहुत बहुत स्वागत. जोरदार तालियों के साथ लेट्स ऑल वेलकम. ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಗೆ ಸ್ವಾಗತ, ಸುಸ್ವಾಗತ. ಇದೀಗ ದೀಪವನ್ನ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಅಮಿತ್ ಶಾ ಅವರು ಹಾಗೂ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳು ದೀಪವನ್ನ ಬೆಳಗಿಸಿ, ಬಂಧುಗಳೇ, ಅಭಿಮಾನೋತ್ಸವದ ಈ ಹಂತದ ಕಾರ್ಯಕ್ರಮಕ್ಕೆ ಇದೀಗ ಶ್ರೀ ಅಮಿತ್ ಶಾ ಅವರು ಆಗಮಿಸಿ ಎಲ್ಲರ ಮನ ಗೆದ್ದಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಅಮಿತ್ ಶಾ ಅವರು ದೀಪವನ್ನ ಬೆಳಗಿಸಿ ಶ್ರೀ BS ಯಡಿಯೂರಪ್ಪ ಅವರ 5 ದಶಕಗಳ ಸಾರ್ಥಕ ಅವಿಶ್ರಾಂತ ಸೇವೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಜೋರಾದ ಕರ್ತಾಡದೊಂದಿಗೆ ಲೆಟ್ಸ್ ಆಲ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಜೋರ್ದಾರ್ ತಾಲಿಯೋं के साथ ಶ್ರೀ BS ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ರೆಡಿ ಇದೆ ಅಲ್ವಾ? ಹಿಂದೆ ಹೋಗಿ ಎಲ್ಲ ಶ್ರೀ ಅಮಿತ್ ಶಾ ಹಾಗೂ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಹಾಗೂ ಎಲ್ಲಾ ಗಣ್ಯರಿಗೆ ಧನ್ಯವಾದಗಳು. ದಯಮಾಡಿ ತಾವೆಲ್ಲರೂ ಸಹ ಎದ್ದು ನಿಲ್ಲಬೇಕಾಗಿ ವಿನಂತಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯ ಪ್ರಸ್ತುತಿ ಗಣ್ಯರೆಲ್ಲರೂ ಸಹ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದ ನಂತರ ದಯವಿಟ್ಟು ಎಲ್ಲೆಲ್ಲಿದ್ದೀರೋ ತಾವೆಲ್ಲರೂ ಸಹ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ದಿ ಸ್ಟೇಟ್ ಆಂಥಮ್ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ. Ladies and gentlemen, it's indeed a matter of great pleasure that the Honorable Union Minister of Home, Shri Amit Shah ji, has arrived here on behalf of all of us. बहुत स्वागत sir. You have come here in spite of your busy engagements. ಕೋಲ್ಕತ್ತಾದಲ್ಲಿ ಪ್ರಮಾಣ ವಚನವನ್ನ ಅಟೆಂಡ್ ಮಾಡಿ ಇಲ್ಲಿಗೆ ಆಗಮಿಸಿದ್ದಾರೆ. ನಿಮ್ಮ ಜೋರಾದ ಕರತಾಡದೊಂದಿಗೆ let's give a huge round of applause और स्वागत कीजिए श्री अमित शाह ಅವರನ್ನ. ಹಾಗೇನೆ ವೇದಿಕೆ ಮೇಲೆ ಶ್ರೀ BL ಸಂತೋಷ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ. ಅಮಿತ್ ಶಾ ಜಿ ಅವರು ಬರುವಂತಹ ಸಂದರ್ಭದಲ್ಲಿ ಆಗಾಗಲೇ ಸಂಸದರಾದ ಶ್ರೀ ರಾಘವೇಂದ್ರ ಅವರು ಹೇಳಿದ್ರು, ಪರಮಪೂಜ್ಯ ಜಗದ್ಗುರು 1008 ಶ್ರೀ ಸಿದ್ಧಲಿಂಗ ರಾಜೇಶಿಗೇಂದ್ರ ಸ್ವಾಮೀಜಿಗಳು ಮಾತನಾಡಿದ್ರು. ಆ ಸ್ವಾಮೀಜಿ ಆಶೀರ್ವಚನದ ನಂತರ ರಂಭಾಪುರಿ ಮಠದ ಸ್ವಾಮೀಜಿಗಳು ಮಾತಾಡಬೇಕಿತ್ತು. ಈಗ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. जिया श्री रेणुकाचार्य शिवाचार्य शिखामणि यो वीरशैव सिद्धान्तं स्थापयामास भूतले ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ ನೆಲೆಸಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಲ್ಲೆಡೆ ಶಾಂತಿ. ಐತಿಹಾಸಿಕವಾದ ಚಿತ್ರದುರ್ಗ ನಗರದಲ್ಲಿ ಸನ್ಮಾನ್ಯ ಶ್ರೀ
BS ಯಡಿಯೂರಪ್ಪನವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವದ ಅಂಗವಾಗಿ ಸಂಯೋಜಿಸಿದಂಥ ಅಭಿಮಾನೋತ್ಸವ ಸಮಾರಂಭದಲ್ಲಿ ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದಂಥ ಶಿವಸ್ವರೂಪಿಗಳಾದಂಥ ಎಲ್ಲ ಮಠಾಧೀಶ್ವರರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ರೈತಪರ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಭಾರತ ಸರ್ಕಾರದ ದಕ್ಷ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರೇ, ಕರ್ನಾಟಕ ರಾಜ್ಯದ BJP ಘಟಕದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರೇ, ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ರಾಜಕೀಯ ಧುರೀಣರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಚಿತ್ರದುರ್ಗ ನಗರದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂಥ ಸಮಾರಂಭ ಇವತ್ತು ತಾವೆಲ್ಲ ಮಾಡಿದ್ದೀರಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ 50 ವರ್ಷಗಳ ಕಾಲ ಶ್ರಮಿಸಿ ಪುರಸಭಾ ಸದಸ್ಯತ್ವದಿಂದ ಹಿಡಿದು ರಾಜ್ಯದ ಪ್ರಭಾವಿ ಮುಖ್ಯಮಂತ್ರಿಗಳಾಗಿ ಯಾರೂ ಮಾಡದೇ ಇರುವಂಥ ಅತ್ಯದ್ಭುತ ಕಾರ್ಯಗಳನ್ನು ಮಾಡಿ ಎಲ್ಲ ಜಾತಿ ಜನಾಂಗದವರ ಸಂಪ್ರೀತಿಯನ್ನು ಗಳಿಸಿಕೊಂಡಂಥವರು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು. ಬಹುಶಃ ಅವರು ಈ ರಾಜ್ಯದ 4 ಹಂತಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಒಂದು ವಿಶೇಷವಾದಂಥ ದಾಖಲೆ ಅನ್ನುವುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಒಮ್ಮಿಂದೊಮ್ಮೆಲೆ ಅಧಿಕಾರದ ಗದ್ದುಗೆಯನ್ನು ಅವರು ಏರಿದಂಥವರಲ್ಲ. ಜನಸಾಮಾನ್ಯರ ಧ್ವನಿಗೆ ಸ್ಪಂದಿಸಿ, ಬಡ ಜನರ ಭಾವನೆಗಳನ್ನು ಮನ್ನಿಸಿ, ರೈತರ ಸುಖ ದುಃಖಗಳನ್ನು ಕಂಡು ಅವರಿಗೆ ತಮ್ಮ ಅಮೂಲ್ಯವಾದಂಥ ಸಹಕಾರವನ್ನು ಕೊಟ್ಟು ಬೆಳೆಸಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ. ಇನ್ನೊಂದು ಮೇಲಾಗಿ ಆ ಜಾತಿ ಈ ಜಾತಿ ಅನ್ನದೇ ಸರ್ವ ಜನಾಂಗಗಳ ಧಾರ್ಮಿಕ ಕೇಂದ್ರಗಳಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಏನಾದರೂ ಅನುದಾನ ಕೊಟ್ಟಂಥ ಮುಖ್ಯಮಂತ್ರಿಗಳಿದ್ದರೆ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಈ ವೇದಿಕೆಯ ಮೇಲೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯಗಳ ಮಠಾಧೀಶರು ಕಾರಣವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಸಂಕಲ್ಪ ತೊಟ್ಟು ಇವತ್ತು ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಕಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಜನಸಾಗರ ಹರಿದು ಬರ್ತಾ ಇದೆ.
ಜನರನ್ನು ನಿಯಂತ್ರಿಸುವಂಥದ್ದು ತುಂಬ ಕಷ್ಟವಾಗ್ತಾ ಇದೆ. ನಿಜವಾಗಲೂ ಇಲ್ಲಿ ಬಂದಂಥ ಅಭಿಮಾನಿಗಳನ್ನು ನೋಡಿದರೆ ನಿಜವಾಗಲೂ ಇದು ಅಭಿಮಾನೋತ್ಸವ ಸಮಾರಂಭಕ್ಕೆ ಸಾರ್ಥಕವಾದಂಥ ಸಮಾರಂಭ ಆಗಿದೆ ಅಂಥೇಳಿ ನಮ್ಮೆಲ್ಲ ಮಠಾಧೀಶರು ಕೂಡ ಹೃದಯ ತುಂಬಿ ಅವರಿಗೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೆ. ಬಹುಶಃ ಅವರು ರಾಜಕೀಯ ಜೀವನದ ಸುವರ್ಣ ಮಹೋತ್ಸವದೊಂದು ಅಪೂರ್ವ ಸಂದರ್ಭದಲ್ಲಿ ದಕ್ಷ ಪ್ರಾಮಾಣಿಕ ಭಾರತ ಸರ್ಕಾರದ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಈ ಸಮಾರಂಭವನ್ನು ಉದ್ಘಾಟಿಸಿ ಇಲ್ಲಿ ಸೇರಿದಂಥ ಜನಸಮುದಾಯವನ್ನು ನೋಡಿ ಅವರು ತುಂಬ ಆಶ್ಚರ್ಯ ಮತ್ತು ಆನಂದವನ್ನು ಪಟ್ಟಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇನ್ನು ಮುಂದಿನ ಅನೇಕ ಗಣ್ಯರು ಎಲ್ಲರೂ ಕೂಡ ಈಗಾಗಲೇ ಮಾತನಾಡಿದ್ದಾರೆ, ಇನ್ನೂ ಕೆಲವರು ಕೂಡ ಮಾತನಾಡುವಂಥವರಿದ್ದಾರೆ. ಇಂದು ಅವರು ರಾಜಕೀಯ ಜೀವನದಲ್ಲಿ 50 ವರ್ಷಗಳನ್ನು ಅವರು ಕಳೆದಿರಬಹುದು. ಮುಂದಿನ ಭವಿಷ್ಯತ್ತಿನ ದಿನಗಳಲ್ಲಿ ಅವರ ಬೆಂಬಲ, ಅವರ ಸಹಕಾರ ಪಕ್ಷ ಪಡೆದುಕೊಂಡದ್ದಾದರೆ ಅದರಿಂದ ಇನ್ನಷ್ಟು ಮತ್ತಷ್ಟು ಈ ರಾಜ್ಯಕ್ಕೆ ಜನಸಮುದಾಯಕ್ಕೆ ಒಳ್ಳೆಯದಾಗೋದರಲ್ಲಿ ಅನುಮಾನ ಇಲ್ಲ. ಇವತ್ತು ಅವರು ತಮ್ಮ ಜೀವನದಲ್ಲಿ ರಾಜಕೀಯ ಜೀವನ ಸುವರ್ಣ ಮಹೋತ್ಸವ ಆಚರಿಸಿದರೆ ಮುಂದೊಂದು ದಿನ ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವ, ಸುವರ್ಣ ಶತಮಾನೋತ್ಸವ ಆಚರಿಸಿಕೊಳ್ಳುವಂಥ ಸೌಭಾಗ್ಯ ಅವರ ಪಾಲಿಗೆ ಒಲಿದು ಬರಲಿ. ಮತ್ತು ಅವರ ಮೇಲೆ ಈ ನಾಡಿನ ಎಲ್ಲ ಜನತೆ ಏನು ನಂಬಿಕೆ ವಿಶ್ವಾಸಗಳನ್ನು ಇಟ್ಟಿದ್ದಾರೆ ಆ ನಂಬಿಕೆಗೆ ಯಾವತ್ತೂ ಕೂಡ ದ್ರೋಹ ಬಗೆದಂತೆ ಎಲ್ಲರನ್ನೂ ಸಮಾನವಾದಂಥ ದೃಷ್ಟಿಯಿಂದ ಕಂಡಂಥ ಜನನಾಯಕರು BS ಯಡಿಯೂರಪ್ಪನವರು. ಬಹುಶಃ ಅವರು ದೇವರು ಅವರಿಗೆ ಪರಿಪೂರ್ಣವಾದಂಥ ಆಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಮತ್ತು ಅವರಿಂದ ಈ ನಾಡಿಗೆ ನುಡಿಗೆ ಹಿತೋಪ್ಯಧಿಕವಾದಂಥ ಒಂದು ಸೇವೆ ಮುಂದಿನ ದಿನಗಳಲ್ಲಿ ಮತ್ತೊಂದು ರೀತಿಯಲ್ಲಿ ಸಲ್ಲುವಂತಾಗಲಿ ಅನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ನಿಜವಾಗಲೂ ಇದೊಂದು ಅವಿಸ್ಮರಣೀಯವಾದಂಥ ಸಮಾರಂಭದಲ್ಲಿ ನಾಡಿನ ಎಲ್ಲ ಭಾಗದಿಂದ ತಾವೇನು ಪಾಲ್ಗೊಂಡಿದ್ದೀರಿ, ತಮ್ಮ ಶುಭಾಗಮನವೂ ಕೂಡ BS ಯಡಿಯೂರಪ್ಪನವರ ಅಭಿಮಾನಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅನ್ನುವಂಥ ಹರುಷವನ್ನು ವ್ಯಕ್ತಪಡಿಸಿ ಇಲ್ಲಿ ಆಗಮಿಸಿದಂಥ ಎಲ್ಲ ಮಠಾಧೀಶರ ಪರವಾಗಿ ಜಗದ್ಗುರುಗಳವರು BS ಯಡಿಯೂರಪ್ಪನವರಿಗೆ ಗೌರವಪೂರ್ವಕವಾದಂಥ ಒಂದು ಗುರುರಕ್ಷೆಯನ್ನು ಕೊಟ್ಟು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಈ ಅಪೂರ್ವ ಸಮಾರಂಭದಲ್ಲಿ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, 12ನೇ ಶತಮಾನದ ಬಸವಾದಿ ಶಿವಶರಣರು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಅಲ್ಪ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಬುಯಾದ್. ರಂಭಾಪುರಿ ಪೀಠದ ಜಗದ್ಗುರು ಪರಮ ಪೂಜ್ಯ ಶ್ರೀ ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಧನ್ಯವಾದಗಳು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯವೇ ಕರ್ತವ್ಯ ಪಾಲನೆಯ ಧ್ಯೇಯ. ಈ ಮಾತಿನಂತೆ 5 ದಶಕಗಳ ಕಾಲ ನಮ್ಮ ಸೇವೆಯನ್ನು ಮಾಡಿದ್ದಾರೆ ಶ್ರೀ BS ಯಡಿಯೂರಪ್ಪನವರು. ಇದೇ ಹಾದಿಯಲ್ಲಿ ಇದೀಗ ಸಾಗುತ್ತಿದ್ದಾರೆ ಶ್ರೀ BY ವಿಜಯೇಂದ್ರ ಅವರು. ಶ್ರೀ BY ವಿಜಯೇಂದ್ರ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ.
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ನಾಡಿನ ಪರಮ ಪೂಜ್ಯ ಜಗದ್ಗುರುಗಳು, ಪರಮ ಪೂಜ್ಯ ಸ್ವಾಮೀಜಿಗಳು, ವೇದಿಕೆ ಮೇಲೆ ಮತ್ತು ವೇದಿಕೆ ಪಕ್ಕದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ದೇಶದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂತಹ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಬುಡ ಸಮೇತ ಕಿತ್ತಾಕಿರ್ತಕ್ಕಂಥ, ಇಡೀ ದೇಶದಲ್ಲಿ ನಕ್ಸಲಿಸಂ ಅನ್ನು ಕೂಡ ಬುಡ ಸಮೇತ ಕಿತ್ತಾಕಿರ್ತಕ್ಕಂಥ ಈ ದೇಶ ಕಂಡಂತ ಅಪ್ರತಿಮ ನಾಯಕ ಗೃಹ ಸಚಿವರಾಗಿರ್ತಕ್ಕಂಥ ಮಾನನೀಯ ಅಮಿತ್ ಶಾಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಜಿ ಮುಖ್ಯಮಂತ್ರಿಗಳೇ, ಕೇಂದ್ರ ಸಚಿವರೇ, BS ಯಡಿಯೂರಪ್ಪನವರ ಅಭಿಮಾನೋತ್ಸವದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಎಲ್ಲ ಹಿರಿಯರೇ, ವಿಶೇಷವಾಗಿ ತನ್ನ ರಾಜಕೀಯ ಜೀವನದಲ್ಲಿ ಕಳೆದ 50 ವರ್ಷಗಳ ಕಾಲ ನಿರಂತರವಾಗಿ ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪನವರು ಮಾಡಿದ್ದಾರೆ. ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯರಾಗಿರ್ತಕ್ಕಂಥ ಮಾನನೀಯ ಸಂತೋಷ್ ಜಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಲಕ್ಷ 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 ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಅಭಿಮಾನಿ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, मान्य अमित शाह जी अभी अभी भारत भूमि की जहां रविंद्रनाथ टैगोर जी का जन्म हुआ था, जिस पुण्य भूमि में डॉक्टर श्यामा प्रसाद मुखर्जी का जन्म हुआ था, उस पुण्य भूमि में पिछले कुछ सालों से जो हिंदू राष्ट्र का विरोधी का एक सरकार चला रहा था, उस TMC सरकार को फेंक कर निकाल के इस देश के नरेंद्र मोदी जी का नायकत्व में अमित शाह जी का जो चुनाव चाणक्य बोलते हैं देश में, अमित शाह जी के परिश्रम से और पश्चिम बंगाल के लाखों के हमारे कार्यकर्ता के परिश्रम से आज माननीय प्रधानमंत्री जी और अमित शाह जी देश के इतिहास में पहली बार पश्चिम बंगाल में एक हिंदुत्व के पर्व के एक भारतीय जनता पार्टी का सरकार बना के इधर अमित शाह जी इधर चित्रदुर्गा में आया है। इसलिए सभी जो येडियुरप्पा जी का अभिमान सभी इधर इकट्ठा हुआ है, लाखों की संख्या में पश्चिम बंगाल में हिंदुत्व के एक सरकार को लेके आने में जो अमित शाह जी का जो एक बड़ी भूमिका है, सभी तालियां बजा के अमित शाह जी को धन्यवाद कहना चाहिए। माननीय अमित शाह जी, ये जो पुण्य भूमि है चित्रदुर्गा, वीरों की भूमि है। जो चित्रदुर्गा ये पुण्य भूमि है, मदकरी नायक का त्याग का भूमि है। ये जो पुण्य भूमि है, वीर ओबव्वा वन के ओबव्वा की जो बलिदान की पुण्य भूमि है। और खासकर ये चित्रदुर्गा का जो पुण्य भूमि है, स्वामी जी का तपोभूमि है।
मुझे ये कहने के लिए बहुत खुशी होता है, बहुशः कर्नाटक के इतिहास में पहली बार आज ऐसा मंच देखने के लिए हमको मिला है। कर्नाटक के इतिहास में पहली बार सभी समाज के स्वामी जी, जगत गुरु, सभी मठाधीश इस एक मंच में कर्नाटक के इतिहास में पहली बार विराजमान हुआ है। सभी स्वामी जी, जगत गुरु, सभी का इच्छा था जो येडियुरप्पा जी पिछले 50 साल में जिस तरीके से कर्नाटक के किसानों का आंसू पहुंचने का काम किया है, येडियुरप्पा जी पिछले 50 साल में जिस तरीके से गरीबों का आंख बुझाने का काम किया है, इसलिए येडियुरप्पा जी मुख्यमंत्री स्थान पर उतरते हुए 6 साल हुआ है, लेकिन अभी भी कर्नाटक के लाखों की संख्या में अभी भी येडियुरप्पा जी को लीडर मानता है, इसलिए आज लाखों की संख्या में इस इकट्ठा हुआ है। मैं आप सभी की तरफ से हमारे गृह सचिव, हमारे नेता, हमारे अमित शाह जी का और एक इस अवसर पर आने के लिए और एक बार धन्यवाद कहते हुए, ಬಂಧುಗಳೇ, ಬಹಳ ಅಪರೂಪವಾಗಿರ್ತಕ್ಕಂಥ ಕ್ಷಣ ಇವತ್ತು ವೇದಿಕೆ ಮೇಲೆ ಈ ನಾಡಿನ ಎಲ್ಲ ಹರಗುರು ಜಗದ್ಗುರುಗಳು, ಹರಗುರು ಚರಮೂರ್ತಿಗಳು ಇವತ್ತು ಬಂದಿರತಕ್ಕಂಥದ್ದು ಒಂದೇ ಕಾರಣಕ್ಕೆ, ಏನು ಸನ್ಮಾನ BS ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟ, ಅಧಿಕಾರಕ್ಕೋಸ್ಕರ ಹೋರಾಟ ಅಲ್ಲ, ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಸಹ ಪ್ರಾಮಾಣಿಕವಾಗಿ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ, ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾಡಿನ ಶೋಷಿತ ಪೀಡಿತ ಸಮುದಾಯಗಳ ಧ್ವನಿಯಾಗಿ ಅವ್ರಿಗೆ ಆಸರೆ ಆಗ್ತಕ್ಕಂಥ ಕೆಲಸ ಸನ್ಮಾನ್ಯ BS ಯಡಿಯೂರಪ್ಪನವರು ಮಾಡಿದ್ದಾರೆ. ಬಹಳ ಜನ ಕೇಳ್ತಾ ಇದ್ರು, ಯಾತಕ್ಕೋಸ್ಕರ ಇವತ್ತು ಅಭಿಮಾನೋತ್ಸವನ ಮಾಡ್ತಾ ಇದ್ದೀವಿ, ರಾಜಕೀಯ ಕಾರಣಕ್ಕ ಅಂತೇಳಿ. ಬಂಧುಗಳೇ, ರಾಜಕೀಯ ಕಾರಣಕ್ಕೆ ಅಭಿಮಾನೋತ್ಸವನ ನಾವು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ BS ಯಡಿಯೂರಪ್ಪನವರು. ಕರ್ನಾಟಕ ರಾಜ್ಯದಲ್ಲಿ ಪರಿಶ್ರಮಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ BS ಯಡಿಯೂರಪ್ಪನವರು. ಬಂಧುಗಳೇ, ಕರ್ನಾಟಕದಲ್ಲಿ ತ್ಯಾಗಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ BS ಯಡಿಯೂರಪ್ಪನವರು. ಹಾಗಾಗಿ ಅಂತ ಒಬ್ಬ ಜನನಾಯಕ, ರೈತ ನಾಯಕ, ಮಹಾನ್ ನಾಯಕ, ನನ್ನಂತ ಅನೇಕ ಯುವ ರಾಜಕಾರಣಿಗಳಿಗೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ. ಹಾಗಾಗಿ ಅಂತ ಒಬ್ಬ ಬಡವರ ಬಂಧು ಜನನಾಯಕನಿಗೆ ಇವತ್ತು ನಾಡಿನ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳ ಸಮಕ್ಷಮದಲ್ಲಿ ಅವರಿಗೆ ಅಭಿಮಾನೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಐತಿಹಾಸಿಕ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಾ ಇಷ್ಟೇ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಸನ್ಮಾನ್ಯ BS ಯಡಿಯೂರಪ್ಪನವರ ಹೋರಾಟಗಳನ್ನು ಹತ್ತಿರದಿಂದ ನಾನು ಕೂಡ ನೋಡ್ಕೊಂಡು ಬಂದಿದ್ದೇನೆ. ಸನ್ಮಾನ್ಯ BS ಯಡಿಯೂರಪ್ಪನವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ನಾನು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೇನೆ. ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಸಹ ಯಾವುದೇ ಸವಾಲುಗಳನ್ನ ಬಂದರೂ ಕೂಡ ಸವಾಲುಗಳಿಗೆ ಬೆನ್ನು ತೋರಿಸಿ ಓಡೋಗ್ತಕ್ಕಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಲಿಲ್ಲ. ಏನೇ ರಾಜಕೀಯ ಷಡ್ಯಂತ್ರ ಸವಾಲುಗಳು ಬಂದರೂ ಸಹ ಯಡಿಯೂರಪ್ಪನವರು ಅದನ್ನೆಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸಿದ್ದಾರೆ. ಇವತ್ತು ವೇದಿಕೆ ಮೇಲೆ ಇವತ್ತು ಜಗದ್ಗುರುಗಳು, ಪರಮ ಪೂಜ್ಯ ಸ್ವಾಮೀಜಿಗಳು ಇದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು. ಬಹುಶಃ ಯಾವುದೇ ಒಂದು ಸರ್ಕಾರಗಳು ಮಾಡದೇ ಇರತಕ್ಕಂಥ ಒಂದು ನಾಡಿನ ಸೇವೆಯನ್ನ ಜಗದ್ಗುರುಗಳು, ಪರಮ ಪೂಜ್ಯ ಸ್ವಾಮೀಜಿಗಳು, ಮಠಮಾನ್ಯಗಳು ಮಾಡಿರ್ತಕ್ಕಂಥದ್ದು ನನಗೆ ಹೆಮ್ಮೆ ಇದೆ. ವೇದಿಕೆ ಮೇಲೆ ಇವತ್ತು ಆದಿಚುಂಚನಗಿರಿ ಶ್ರೀಗಳ ಆದಿಯಾಗಿ ಮಾದಾರ ಚೆನ್ನ ಎಲ್ಲ ಜಗದ್ಗುರುಗಳು, ಶ್ರಾವಣ ಬೆಳಗೊಳದ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಇದ್ದಾರೆ, ಎಲ್ಲ ಜಗದ್ಗುರು ಕೂಡ ಸ್ವಾಮೀಜಿಗಳು ಕೂಡ ಇದ್ದಾರೆ. ಎಲ್ಲ ಹೆಸರನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಕಾರಣ ಏನು? ಬಹುಶಃ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ರೈತರ ಹೆಸರಿನಲ್ಲಿ ಪ್ರಮಾಣ ವಚನನ ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ಯಾವ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಅದು ಹೆಣ್ಣು ಮಗು ಶಾಪ ಅಲ್ಲ, ಅದು ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಕೊಟ್ಟಂತ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಈ ನಾಡಿನ ಎಲ್ಲ ಮಠಮಾನ್ಯಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ.
ಎಲ್ಲ ಸಮಾಜದ ಮಠಮಾನಿಗಳಿಗೂ ಕೂಡ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡಿದ್ದಾರೆ.